ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಪೂರ್ಣ ವ್ಲಾಗ್ಸ್. ತುಂಬ ದಿನವೇ ಆಗೋಯ್ತು ಅಂತ ಹೇಳ್ಬೋದು. ಕಾರಣಾಂತರದಿಂದ ನಾನು ನನ್ನ ವೀಡಿಯೋಸ್ನ ಪೋಸ್ಟ್ ಮಾಡ್ತಾ ಇರಲಿಲ್ಲ. ಹಾಗಾಗಿ ಇವಾಗ ತುಂಬ ಸಖತ್ತಾಗಿರ್ತಕ್ಕಂಥ ವೀಡಿಯೋದೊಂದಿಗೆ ಬಂದಿದ್ದೀನಿ. ಇವಾಗ ನಾನು ಕಿಚನ್ ಮೇಕ್ ಓವರ್ ಮಾಡಬೇಕು ಅಂತ ಹೇಳಿಬಿಟ್ಟು ಕೆಲವೊಂದಿಷ್ಟು ಪ್ರಾಡಕ್ಟ್ಸ್ನ ತರಿಸಿದ್ದೆ. ಹಾಗೆ ಇಲ್ಲಿ ಸಿಂಕ್ ಟ್ಯಾಪ್ ತರಿಸಿದ್ದೆ. ಯಾಕಂದರೆ ಪಾತ್ರೆ ಎಲ್ಲ ತೊಳೆಯುವಾಗ ನೀರೇನಿರುತ್ತೆ ಅದು ಹರ್ಕೊಂಡು ಬಂದುಬಿಡುತ್ತಿತ್ತು ಗ್ಯಾಸ್ ಹತ್ರ. ಹಾಗಾಗಿ ಇದು ಸ್ವಲ್ಪ ಇರಲಿ ಅಂತ ಹೇಳಿಬಿಟ್ಟು ಒಂದು ಟ್ಯಾಪ್ ತರಿಸಿದ್ದೆ, ಅಂದರೆ ನಲ್ಲಿ ತರಿಸಿದ್ದೆ. ಹಾಗೆ ಇಲ್ಲಿ ಗೋಡೆಗೆ ಅಂಟಿಸ್ಲಿಕ್ಕೆ ಅಂತ ಹೇಳಿಬಿಟ್ಟು ಈ ರೀತಿಯಾಗಿರ್ತಕ್ಕಂಥ ಪ್ಲಾಸ್ಟಿಕ್ ಶೆಲ್ಫ್ಸ್, ಅಂದರೆ ಕೆಲವೊಂದು ಆರ್ಟಿಫಿಷಿಯಲ್ ಪ್ಲ್ಯಾಂಟ್ಸ್ನ ಇಟ್ಕೊಳ್ಳಿಕ್ಕೆ. ಹಾಗೆ ಇಲ್ಲಿ ಒಂದು ನನ್ನ ಪಿಗಿ ಬ್ಯಾಂಕ್ ಅಂತಲೇ ಹೇಳ್ಬೋದು. ಯಾಕಂದರೆ ಅಡುಗೆ ಮನೆಯಲ್ಲಿ ಮಾಡ್ತಾ ಇರುವಾಗ ಕೆಲವೊಂದಿಷ್ಟು ಹಣಕಾಸನ್ನು ಉಳಿಸ್ತಿರ್ತೀವಿ. ಹಾಗೆ ಚಿಕ್ಕ ಪುಟ್ಟ ಚಿಲ್ಲರೆ ಕಾಸುಗಳೆಲ್ಲ ಇರುತ್ತಲ್ಲ, ಅದನ್ನೆಲ್ಲ ಈ ರೀತಿಯಾಗಿ ನಾನು ಹಾಕಿಬಿಟ್ಟು ಸೇವ್ ಮಾಡ್ಕೊಳ್ತೀನಿ. ಅದನ್ನೇ ಮತ್ತು ಸೊಪ್ಪು ಬಂದರೆ ಹಾಗೆ ಮೊಸರು ಏನಾದರೂ ಬಂದರೆ ತೊಗೊಳ್ಳಿಕ್ಕೆ ಅಂತ ಹೇಳಿಬಿಟ್ಟು ಹಾಗೆ ಇವಾಗ ಅಲ್ಲಿ ಅಂಟಿಸಿದ ನಂತರ ಇವಾಗ ಈ ಕಡೆ ಒಂದು ರ್ಯಾಕ್ ಹಾಕ್ತಾ ಇದ್ದೀನಿ. ಅಂದರೆ ಟೀ ಕಪ್ಪಾಗೆ ಮಗ್ಗುಗಳಿರುತ್ತವಲ್ಲ ಅವೆಲ್ಲ ಹಾಕಲಿಕ್ಕೆ ಅಂತ ಹೇಳಿಬಿಟ್ಟು ಹಾಕಿದ್ದೆ. ಹಾಗೆ ಇದನ್ನು ಮಲ್ಟಿಪರ್ಪಸ್ದಾಗಿ ಯೂಸ್ ಮಾಡ್ಕೋಬೋದು. ಬೆಡ್ರೂಮಲ್ಲಾದರೂ ಯೂಸ್ ಮಾಡ್ಕೋಬೋದು, ಕಿಚನಲ್ಲಿ ಕೂಡ ಯೂಸ್ ಮಾಡ್ಕೋಬೋದು. ಹಾಗೆ ಇಲ್ಲಿ ನಾನಿಲ್ಲೊಂದು ರ್ಯಾಕ್ ಹಾಕಿಬಿಟ್ಟು ಟೀ ಕಪ್ ಮಗ್ಗೇನಿರುತ್ತಲ್ಲ ಅದು ಹಾಕ್ತಾಯಿದ್ದೀನಿ. ಹಾಗೆ ನಾವಿಲ್ಲಿ ಸ್ಟ್ರಿಪ್ ಲೈಟ್ ಅಂಟಿಸ್ಲಿಕ್ಕೆ ತುಂಬ ಕಷ್ಟಪಟ್ಟಿದ್ದೀವಿ ಅಂದರೆ ಹೇಳಬಾರ್ದು. ಯಾಕಂದರೆ ಅದು ಟೈಲ್ಸ್ ಅಲ್ಲ, ಹಾಗೆ ಬಿಚ್ಕೊಂಡೇ ಬರ್ತಿತ್ತು. ನಾವು ಯಾವ ಟೇಪ್ ಯೂಸ್ ಮಾಡಿದರೂ ಬಿಚ್ಕೊಂಡು ಬರ್ತಿತ್ತು. ಇವಾಗ ಡಬಲ್ ಸೈಡೆಡ್ 3mm ಟೇಪ್ ಅಂತ ಬರುತ್ತೆ. ಅದು ಇದು ನಾವು ತೊಗೊಂಡಿದ್ದು 220 ಏನೋ ಆಯಿತು. ಆಲ್ಮೋಸ್ಟ್ ಈ ಟೇಪಿಗೆ ಇಷ್ಟೇ ಬರೋದಿದು. ಆದರೆ ತುಂಬ ಗಟ್ಟಿಯಾಗಿ ಕೂರುತ್ತೆ. ಅದನ್ನು ನಮ್ಮ ತಮ್ಮ ಇದನ್ನೆಲ್ಲ ಹಚ್ಚಿಬಿಟ್ಟು ಒಂದು ಸ್ವಲ್ಪ ಅವನ ಸಹಾಯದಿಂದ ತಗೊಂಡು ಹಚ್ತಾ ಇದ್ದೀನಿ. ಹಾಗೆ ಇಲ್ಲಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೆ. ಹಾಗೆ ಶೆಲ್ಫ್ ಏನಿರುತ್ತಲ್ಲ, ಅಡುಗೆ ಮನೆ ಶೆಲ್ಫು, ಹಾಗೆ ಗ್ಯಾಸ್ ಕಟ್ಟೆ ಏನಿರುತ್ತಲ್ಲ ಅದೆಲ್ಲ ಒಂದು ಸಲ ಕ್ಲೀನಾಗಿ ಒರೆಸ್ಬಿಟ್ಟು ತೊಳೆದಾದ್ಮೇಲೆ ವಿಡಿಯೋನ ಶೂಟ್ ಮಾಡೋಣ ಅಂತ ಹೇಳಿಬಿಟ್ಟು ಈ ರೀತಿಯಾಗಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೆ. ಯಾಕಂದರೆ ನಮ್ಮದು ಜಾತ್ರೆ ಕೂಡ ಹತ್ತಿರ ಬಂತು. ಹಾಗಾಗಿ ಮನೆ ಕ್ಲೀನ್ ಮಾಡಿದಾಗೂ ಆಗುತ್ತೆ, ವೀಡಿಯೋಗೂ ಬರುತ್ತೆ ಅಂತ ಹೇಳಿಬಿಟ್ಟು ಈ ರೀತಿಯಾಗಿ ಮಾಡ್ಕೊಳ್ತಾ ಇದ್ದೀನಿ. ನಮ್ಮದು ಅಡುಗೆ ಮನೆ ಬಂದುಬಿಟ್ಟು ಓಪನ್ ಶೆಲ್ಫ್ ಅಂತಲೇ ಹೇಳ್ಬೋದು. ಈ ರೀತಿಯಾಗಿ ಓಪನ್ ಆಗಿರ್ತಕ್ಕಂಥ ಶೆಲ್ಫನ್ನು ಕೊಟ್ಟಿದ್ದಾರೆ. ಇದಕ್ಕೆ ನಾವು ಫರ್ನಿಚರ್ಸ್ನೆಲ್ಲ ಆ್ಯಡ್ ಮಾಡಬೇಕು. ಹಾಗೆ ಇವಾಗ ಸದ್ಯಕ್ಕೆ ಇರಲಿ ಅಂತ ಹೇಳಿಬಿಟ್ಟು ಸುಮ್ಮನಾಗಿದ್ದೀವಿ. ಇಲ್ಲಿ ನೋಡ್ತಾ ಇರ್ಬೋದು ಗ್ರಾಸರೀಸ್ನ ಫಿಲ್ ಮಾಡ್ತಾ ಇದ್ದೆ. ಯಾಕಂದರೆ ಎಲ್ಲ ತೊಳೆದು ಇಟ್ಟಿದ್ವಲ್ಲ ಡಬ್ಬಗಳನ್ನೆಲ್ಲ, ಹಾಗಾಗಿ ಕೆಲವೊಂದು ಜೋಡಿಸ್ಕೊಳ್ತಾ ಇದ್ದೆ. ಗ್ರಾಸರೀಸ್ನೆಲ್ಲ ಆ್ಯಡ್ ಮಾಡಿಬಿಟ್ಟು ಹಾಗೆ ಇಟ್ಕೊಳ್ಳೋಣ ಅಂತ ಹೇಳಿ. ಇವಾಗ ನೋಡ್ತಾ ಇದ್ದೀರಲ್ಲ, ಈ ರೀತಿಯಾಗಿ ನಾವು ಸಾಮಾನುಗಳನ್ನ ಜೋಡಿಸ್ಕೊಳ್ಳೋದ್ರಿಂದ, ಅಂದರೆ ಅಡುಗೆ ಮನೆನ ಕ್ಲೀನಾಗಿ ಇಟ್ಕೊಳ್ಳೋದ್ರಿಂದ ಏನೋ ಒಂಥರ ಹುಮ್ಮಸ್ ಅಂತಲೇ ಹೇಳ್ಬೋದು. ಹಾಗೆ ಅಡುಗೆ ಮಾಡಲಿಕ್ಕೂ ತುಂಬಾ ಬೇಜಾರಾಗೋದಿಲ್ಲ. ಹಾಗೆ ಖುಷಿಯಾಗಿ ಅಡುಗೆ ಮಾಡ್ಬೋದು ಅಂತ ಹೇಳ್ಬೋದು. ಇವಾಗ ಈ ರೀತಿಯಾಗಿ ಗ್ರಾಸರೀಸ್ನೆಲ್ಲ ಆ್ಯಡ್ ಮಾಡಿಕೊಂಡು ಇನ್ನು ಕೆಲವೊಂದಿಷ್ಟು ಕ್ಲೀನಿಂಗ್ ಎಲ್ಲ ಮಾಡೋದಿತ್ತು, ಅದನ್ನು ಕೂಡ ಮುಂದುವರಿಸಿದೆ ನಾನು. ನಮ್ಮದು ಹೊಸ ಮನೆ ಆದ್ದರಿಂದ ತುಂಬ ಸ್ಟೋರೇಜ್ ಬಾಕ್ಸ್ಗಳನ್ನ ತೊಗೊಂಡಿದ್ದೆ. ಯಾಕಂದರೆ ಹೊರಗಡೆ ಎಲ್ಲಿ ಹೋದಾಗೂ ಕೂಡ ಒಂದೊಂದು ಇಷ್ಟ ಆದರೆ ತೊಗೊಂಬಂದುಬಿಡ್ತಿದ್ದೆ. ಯಾಕಂದರೆ ಚೆನ್ನಾಗಿ ಕಾಣಲಿ ಮನೆ ಅಂತ ಹೇಳಿಬಿಟ್ಟು. ಹಾಗಾಗಿ ತುಂಬ ಸ್ಟೋರೇಜ್ ಬಾಕ್ಸ್ಗಳೇ ತುಂಬಿಕೊಂಡಿದ್ದಾವೆ ಅಂತ ಹೇಳ್ಬೋದು ಮನೆಯಲ್ಲಿ. ಇಷ್ಟೊಂದು ಬಾಕ್ಸ್ಗಳನ್ನ ನೋಡಿದ್ರೆ, ಮನೆ ತುಂಬ ಇರೋದು ನೋಡಿದ್ರೆ ಖುಷಿ. ಹಾಗೆ ಏನಾದರೂ ರೇಷನ್ ಏನಾದರೂ ಖಾಲಿ ಆದರೆ ಅದು ಖಾಲಿ ಬಾಕ್ಸ್ ನೋಡೋದಕ್ಕೂ ತುಂಬ ಕಷ್ಟ ಆಗುತ್ತೆ. ಹಾಗಾಗಿ ನಾನು ಪ್ರತಿಯೊಂದು ಬಾಕ್ಸ್ಗಳನ್ನ ಆವಾಗವಾಗ ಫಿಲ್ ಮಾಡ್ಕೊಳ್ತಾ ಇರ್ತೀನಿ. ಅಂದರೆ ಏನಾದರೂ ತರಿಸ್ಕೊಂಡು ಹಾಕ್ಕೊಂಡು ಇಟ್ಕೊಳ್ತೀನಿ. ಯಾಕಂದರೆ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿ. ಹಾಗೆ ನಮ್ಮದು ಓಪನ್ ಶೆಲ್ಫ್ ಕೊಟ್ಟಿರೋದ್ರಿಂದ ಹೊರಗಡೆಯಿಂದ ಯಾರಾದರೂ ಬಂದಾಗೂ ಕೂಡ ನೋಡಲಿಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ. ಹಾಗೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಯಾಕಂದರೆ ಓಪನ್ ಶೆಲ್ಫ್ ಆಗಿರೋದ್ರಿಂದ ಬಾಕ್ಸ್ಗಳೆಲ್ಲ ಹಾಗೆ ಕಾಣುತ್ತೆ, ಕ್ಲೀನಾಗಿ ಜೋಡಿಸ್ಕೋಬೋದು. ಇದು ಒಂಥರ ಅಡ್ವಾಂಟೇಜ್ ಅಂತಲೇ ಹೇಳ್ಬೋದು. ಹಾಗೆ ಇವಾಗೆಲ್ಲ ಕ್ಲೀನಿಂಗ್ ಎಲ್ಲ ಮುಗಿದ ನಂತರ ಒಳಗಡೆ ಎಂಟರ್ ಆದರೆ ಈ ಕಡೆ ಪಕ್ಕದ ಶೆಲ್ಫಿಗೆ ನಾನೊಂದು ವಾಲ್ ಹ್ಯಾಂಗಿಂಗ್ ಹಾಕಿಬಿಟ್ಟು ಆರ್ಟಿಫಿಷಿಯಲ್ ಪ್ಲ್ಯಾಂಟನ್ನು ಅಲ್ಲೊಂದು ಇಟ್ಟಿದ್ದೀನಿ. ಹಾಗೆ ಇಲ್ಲಿ ಪಕ್ಕಕ್ಕೆ ಬಂದರೆ ಒಂದು ಮಿಡಲ್ ಕ್ಲಾಸ್ ಮನೆಯಲ್ಲಿ, ಎಲ್ಲರ ಮನೇಲಿ ಇರ್ತಕ್ಕಂಥ ಈ ರೀತಿಯಾಗಿರ್ತಕ್ಕಂಥ ಸ್ಟೀಲ್ ರ್ಯಾಕ್ ಅಂತಲೇ ಹೇಳ್ಬೋದು. ಮೇಲ್ಗಡೆ ಎಲ್ಲ ಬಟ್ಲುಗಳೆಲ್ಲ ಜೋಡಿಸ್ಕೊಂಡು, ಕೆಳಗಡೆ ಎಲ್ಲ ನಾವೇ ನೀರು ಕುಡಿತೀವಲ್ಲ ಆ ಚೊಂಬು ಅಂತ ಹೇಳ್ತೀವಲ್ಲ ಅದೆಲ್ಲ ಇಟ್ಕೊಂಡು, ಹಾಗೆ ತಟ್ಟೆ, ಪ್ಲೇಟು, ಇಲ್ಲಿ ಕೆಳಗಡೆ ಟೀ ಸೋಸೋದು, ಹಾಗೆ ಒಗ್ಗರಣೆ ಹಾಕೋದು, ಅಂದರೆ ಬೇಳೆ ಮಸಿಯೋದು, ಈ ರೀತಿಯಾಗಿ ಕೆಲವೊಂದನ್ನು ಜೋಡಿಸ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಬಂದರೆ ವೈಪರ್ ಇಟ್ಕೊಂಡಿದ್ದೀನಿ. ಈ ಕಡೆ ಸೈಡ್ ನೋಡುವಾಗ ಈ ರೀತಿಯಾಗಿ ಕಾಣುತ್ತೆ. ಹಾಗೆ ಪಕ್ಕದಲ್ಲೇ ಒಂದು ನಾವೇನು ಪಾತ್ರೆ ಎಲ್ಲ ತೊಳಿತೀವಲ್ಲ,
ಪಾತ್ರೆ ತೊಳಿಲಿಕ್ಕೆ ಅಂತ ಹೇಳಿಬಿಟ್ಟು ಡಿಶ್ ವಾಷರ್ ಕೂಡ, ಅಂದರೆ ನಾವು ಮಷೀನ್ ಅಲ್ಲ, ಡಿಶ್ ವಾಷರ್ ಅಂದರೆ ಪಾತ್ರೆ ತೊಳೆದಿರ್ತಕ್ಕಂಥ ಸೋಪ್ ಅವೆಲ್ಲ ಇಟ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಮೊದಲಿಗೆ ತೋರಿಸಿದಾಗ ಪಿಗ್ಗಿ ಬ್ಯಾಂಕ್ ಎಲ್ಲ ಹೇಳಿದ್ನಲ್ಲ, ಈ ರೀತಿಯಾಗಿ ಕಾಣ್ತಾ ಇದೆ. ಅದು ತುಂಬ ಏನು ತುಂಬಿಲ್ಲ, ಆಲ್ಮೋಸ್ಟ್ ಇದ್ದಾಗ ಮಾತ್ರ ಹಾಕಿರ್ತೀನಿ. ಹಾಗೆ ಇಲ್ಲಿ ರೈಟ್ ಸೈಡ್ ಬಂದರೆ ಇಲ್ಲಿ ಕಸ್ತೂರಿ ಗಿಡ ಅಂತ ಹೇಳ್ತಾರೆ. ಅದು ಮನೆ ತುಂಬ, ಅಂದರೆ ನಾವು ಎಲ್ಲಿ ಅಡುಗೆ ಮಾಡ್ತೀವಲ್ಲ ಆ ಒಗ್ಗರಣೆ ವಾಸನೆ ಇರುತ್ತೆ ಅಂತ ಹೇಳಿಬಿಟ್ಟು ನಾನು ಲೈವ್ ಪ್ಲ್ಯಾಂಟನ್ನ ಇಟ್ಕೊಂಡಿದ್ದೀನಿ. ಹಾಗೆ ಈ ಕಡೆ ಬಂದರೆ ಈ ರೀತಿಯಾಗಿ ನಾವು ಪೋಸ್ಟರ್ನ ಕೂಡ ಹಾಕ್ಕೊಂಡಿದ್ದೀನಿ. ಈ ಕಸ್ತೂರಿ ಗಿಡ ಬಂದು ಅಡುಗೆ ಮನೇನ ತುಂಬ ಫ್ರೆಶ್ ಆಗಿಡುತ್ತೆ ಅಂತಲೇ ಹೇಳ್ಬೋದು. ಯಾಕಂದರೆ ತುಂಬ ಘಮ ಘಮ ಅಂತ ಇರುತ್ತೆ, ಒಗ್ಗರಣೆ ಸ್ಮೆಲ್ ಕೂಡ ಬರೋದಿಲ್ಲ. ಹಾಗೆ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಮೇಲ್ಗಡೆ ಎಲ್ಲ ನಾನು ಗ್ಲಾಸ್ ಐಟಮ್ಸ್ನ ಇಟ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಪಕ್ಕಕ್ಕೆ ಬಂದರೆ ಒಂದಿಷ್ಟು ಸ್ಟೀಲ್ ಐಟಮ್ಸ್ ಕೂಡ ಇಟ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಕೆಳಗಡೆ ನಾನು ಗ್ಯಾಸ್ ಸ್ಟವ್ನ ಈ ರೀತಿಯಾಗಿ ಕ್ಲೀನಾಗಿ ಒರೆಸ್ಬಿಟ್ಟು ನೀಟಾಗಿ ವಿಭೂತಿ ಎಲ್ಲ ಹಚ್ಕೊಂಡು ಇಟ್ಕೊಂಡಿದ್ದೀನಿ. ನಮ್ಮ ಸಿಂಕ್ ಪಕ್ಕಕ್ಕೇ ಗ್ಯಾಸ್ ಇರೋದ್ರಿಂದ ನಾನು ಅಷ್ಟೊಂದಾಗಿ ನೀರಿಂದ ಇರ್ತಕ್ಕಂಥ ಪಾತ್ರೆಗಳನ್ನೆಲ್ಲ ಅವಾಯ್ಡ್ ಮಾಡ್ತೀನಿ. ಯಾಕಂದರೆ ನೀರು ಸೀದಾ ಇಲ್ಲಿಗೆ ಬರೋದ್ರಿಂದ. ಹಾಗೆ ಇಲ್ಲಿ ಕೂಡ ಒಂದು ರ್ಯಾಕ್ನ ಹಾಕ್ಕೊಂಬಿಟ್ಟು ಅಲ್ಲಿ ಕಪ್ನ ಹಾಕ್ಕೊಂಡಿದ್ದೀನಿ. ಅಂದರೆ ಸೆಟಪ್ 6 ಇತ್ತು, ಅದನ್ನು ಕೂಡ ಹಾಕ್ಕೊಂಡಿದ್ದೆ. ಹಾಗೆ ಇಲ್ಲಿ ನೋಡ್ಬೋದು ಮಾಮ್ಸ್ ಕಿಚನ್ ಅಂತ ಹೇಳಿಬಿಟ್ಟು ಅದು ಒಂದು ಪೋಸ್ಟರ್ ಹಾಕ್ಕೊಂಡಿದ್ದೀನಿ. ಹಾಗೆ ಕೆಳಗಡೆ ಬಂದರೆ ಓಪನ್ ಶೆಲ್ಫ್ ಆಗಿರೋದ್ರಿಂದ ನಮ್ಮದು ಇಲ್ಲಿ ಕಾರ್ನರ್ ಶೆಲ್ಫ್ನ ಯೂಸ್ ಮಾಡ್ಕೊಂಡಿದ್ದೀನಿ ನಾನು. ಹಾಗೆ ಸೆರಾಮಿಕ್ ಜಾಡಿ, ಹಾಗೆ ಸೆರಾಮಿಕ್ಕಿಂದ ಬರ್ತಕ್ಕಂಥ ಸ್ಟೋರೇಜ್ ಬಾಕ್ಸ್ ಏನಿರುತ್ತೆ ಅದನ್ನು ಕೂಡ ಇಟ್ಕೊಂಡಿದ್ದೀನಿ, ಉಪ್ಪಿನಕಾಯಿ ಅದು ಇದು ಹಾಕಲಿಕ್ಕೆ ಅಂತ ಹೇಳಿಬಿಟ್ಟು. ಈ ಕಡೆ ಬಂದುಬಿಟ್ಟು ಮನೆಯಲ್ಲಿ ಒಂದರಲ್ಲಿ ಉಪ್ಪು, ಒಂದರಲ್ಲಿ ಹುಣಸೆಹಣ್ಣು, ಹಾಗೆ ನಾವು ಯೂಸ್ ಮಾಡ್ತೀವಲ್ಲ ಚಮಚಗಳು, ಅವೆಲ್ಲ ಯೂಸ್ ಇಟ್ಕೊಂಡಿದ್ದೀನಿ. ಫೈನಲಾಗಿ ನೋಡ್ಬೋದು ಈ ರೀತಿಯಾಗಿ ಒಂದು ಕಡೆಯಿಂದ ಕಾಣ್ತಾ ಇದೆ ನಮ್ಮ ಅಡುಗೆ ಮನೆ ಬಂದುಬಿಟ್ಟು. ಹಾಗೆ ಮೇಲ್ಗಡೆ ಬಂದರೆ ಇಲ್ಲೊಂದು ಆರ್ಟಿಫಿಷಿಯಲ್ ಫ್ಲವರ್ ಪ್ಲ್ಯಾಂಟ್ ಇಟ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಕುಟಾಣಿ, ಸಣ್ಣದೊಂದು ಕುಟಾಣಿ ಇಟ್ಕೊಂಡಿದ್ದೀನಿ. ನಾನು ಇಲ್ಲಿ ಕೂಡ ನಮ್ಮದು ವಿಂಡೋ ಕೊಟ್ಟಿರೋದ್ರಿಂದ ಮೊದಲಿಗೆ ವಿಂಡೋಸ್ನೆಲ್ಲ ಕ್ಲೀನಾಗಿ ಒಂದು ಇದನ್ನು ಹಾಕಿಬಿಟ್ಟು ಇಟ್ಕೊಂಡಿದ್ದೆ. ಇವಾಗ ಗಾಳಿ ಎಲ್ಲ ಬರೋದ್ರಿಂದ ಅಲ್ಲಿ ಸ್ವಲ್ಪ ಅವಾಯ್ಡ್ ಮಾಡಿಬಿಟ್ಟು ಈ ಕಡೆ ಒಂದು ನಾವು ಕಟ್ ಮಾಡ್ತೀವಲ್ಲ, ಅದು ಕಟ್ ಮಾಡಲಿಕ್ಕೆ ಯೂಸ್ ಮಾಡ್ತಕ್ಕಂಥ ಒಂದು ಮೊಣೆ ಇಟ್ಕೊಂಡಿದ್ದೀನಿ. ಹಾಗೆ ಚಪಾತಿ ಮೊಣೆ ಇಟ್ಕೊಂಡಿದ್ದೀನಿ. ಮೇಲ್ಗಡೆ ಶೆಲ್ಫ್ನಲ್ಲಿ ಬಂದುಬಿಟ್ಟು ನಾವು ಯಾವಾಗಾದರೂ ಯೂಸ್ ಮಾಡಬೇಕು ಅಂತ ಅಂದ್ಕೊಂಡಿರೋ ಪಾತ್ರೆಗಳನ್ನ ಮೇಲಿಟ್ಕೊಂಡಿದ್ದೀನಿ. ಅಂದರೆ ದೊಡ್ಡ ಪಾತ್ರೆಗಳು ಇರುತ್ತಲ್ಲ, ಫಂಕ್ಷನಿಗೆ ಅಂತ ಮಾಡಲಿಕ್ಕೆ ಯೂಸ್ ಮಾಡ್ತೀವಲ್ಲ ಅದು. ಹಾಗೆ ಇಲ್ಲಿ ಕೆಳಗಡೆ ಬಂದರೆ ಇದು ಅಲ್ಯೂಮಿನಿಯಂ ಇದು ಅಂತಲೇ ಡಬ್ಬಿಗಳು ಅಂತಲೇ ಹೇಳ್ಬೋದು. ಒಂದರಲ್ಲಿ ಹಿಟ್ಟು, ಒಂದರಲ್ಲಿ ಜೋಳದ ಹಿಟ್ಟು, ಹಾಗೆ ಅಕ್ಕಿ ಹಿಟ್ಟು, ಮೆಣಸಿನ್ಕಾಯಿ, ಹಪ್ಪಳ, ಈ ರೀತಿಯಾಗಿ ಸಂಡಿಗೆ, ಒಂದು ಖಾರದ ಪುಡಿ, ಹಾಗೆ ಇಡ್ಲಿ ಪಾತ್ರೆ, ಈ ರೀತಿಯಾಗಿ ಮೇಲ್ಗಡೆ ಶೆಲ್ಫಲ್ಲಿ ಜೋಡಿಸ್ಕೊಂಡಿದ್ದೀನಿ. ಹಾಗೆ ಕೆಳಗಡೆ ಶೆಲ್ಫ್ನಲ್ಲಿ ಬಂದರೆ ಮೇಲ್ಗಡೆ ಏನು ತೋರಿಸಿದ್ನಲ್ಲ ಅದೇ ರೀತಿಯಾಗಿ ನಾವು ಯಾವಾಗಾದರೂ ಯೂಸ್ ಅಂದರೆ ಈ ಪಾತ್ರೆಗಳನ್ನ ನಾನು ಜಾಸ್ತಿಯಾಗಿ ಬಳಸೋದಿಲ್ಲ, ಯಾರಾದರೂ ಗೆಸ್ಟ್ ಬಂದಾಗ ಅಷ್ಟೇ ಈ ಥರ ಪಾತ್ರೆಗಳನ್ನ ಬಳಸೋದು. ಹಾಗೆ ಇಲ್ಲಿ ಪಕ್ಕಕ್ಕೆ ನೋಡ್ಬೋದು ನಮ್ಮ ಮನೆಯಲ್ಲಿ ನಾನು ಆಗ್ಲೇ ಹೇಳಿದ್ನಲ್ಲ ತುಂಬ ಸ್ಟೋರೇಜ್ ಬಾಕ್ಸ್ಗಳೇ ಇದ್ದಾವೆ ಅಂತ ಹೇಳಿ. ಇವು ಬಂದು ಸೆಟಪ್ 6 ಏನೋ ತೊಗೊಂಡಿದ್ದೆ ನಾನು, ಸ್ಟೀಲ್ ಕಂಟೈನರ್ಸ್ನ. ಹಾಗೆ ಮೊದಲು ಕೂಡ ಇದು ಮನೆಯಲ್ಲಿ, ಹಾಗೆ ಹೊಸ ಮನೆ ಇರೋದ್ರಿಂದ ತುಂಬ ಜಾಗ ಕೂಡ ಇತ್ತು ನಮಗೆ. ಶೆಲ್ಫ್ ಎಲ್ಲ ಓಪನ್ ಶೆಲ್ಫ್ ಇರೋದ್ರಿಂದ ಸಿಕ್ಕಾಪಟ್ಟೆ ಜಾಗ ಇತ್ತು. ಅದೆಲ್ಲ ಖಾಲಿ ಬಿಡೋದ್ರಿಂದ ಚೆನ್ನಾಗಿ ಕಾಣಲ್ಲ ಅಂತ ಹೇಳಿಬಿಟ್ಟು ಈ ರೀತಿಯಾಗಿ ಸ್ಟೀಲ್ ಕಂಟೈನರ್ಸ್ ಏನಿರುತ್ತಲ್ಲ ಅದನ್ನು ಇಟ್ಕೊಂಡಿದ್ದೀವಿ. ಇದರಲ್ಲಿ ಸಕ್ಕರೆ, ಒಂದರಲ್ಲಿ ಚಹಾದ ಪುಡಿ, ಕಾಫಿ ಪೌಡರ್, ಹಾಗೆ ಪ್ರತಿಯೊಂದು ಮನೇಲಿ ಏನು ದಿನಸಿ ಇರುತ್ತಲ್ಲ ಅದನ್ನ ತಂದುಬಿಟ್ಟು ಇದರಲ್ಲಿ ಇಟ್ಕೊಳ್ಳೋದು. ಇದರಲ್ಲಿ ಏನಾದರೂ ನಾವು ಚಕ್ಲಿ ಅದು ಇದು ಮಾಡಿರ್ತೀವಲ್ಲ ತಿನ್ನಲಿಕ್ಕೆ ಅಂತ ಹೇಳಿ ಅದನ್ನು ಕೂಡ ಒಂದೊಂದು ಸಲ ಇಟ್ಕೊಂಡಿರ್ತೀನಿ. ಹಾಗೆ ಇಲ್ಲಿ ನೋಡ್ಬೋದು, ಇಲ್ಲಿ ಕೆಳಗಡೆ ಇನ್ನೊಂದು ಸ್ಟೆಪ್ಪಲ್ಲಿ ಬಂದುಬಿಟ್ಟು ಒಂದು ಇದರಲ್ಲಿ ಚಕ್ಕೆ ಇಟ್ಕೊಂಡಿದ್ದೀನಿ. ಹಾಗೆ ಅರಿಶಿಣದ ಪೌಡರ್ ಡಬ್ಬಿ ಏನಿರುತ್ತಲ್ಲ ಅದು ಯೂಸ್ ಮಾಡ್ತೀನಿ. ಹಾಗೆ ಒಂದರಲ್ಲಿ ಚಿಯಾ ಸೀಡ್ಸ್ ಮತ್ತು ಈ ರೀತಿಯಾಗಿ ಸ್ಪೈಸಸ್ ಏನು ಬರುತ್ತಲ್ಲ ಅದನ್ನು ಸ್ಪೈಸಸ್ ಆವಾಗಲೇ ಫಸ್ಟ್ ವೀಡಿಯೋದಲ್ಲಿ ತೋರಿಸಿದ್ದೆ ನಾನು ಒಂದು ಸಲ. ಕಂಟೈನರ್ಸ್ ಎಲ್ಲ ಇದು ತೊಗೊಂಡು ತುಂಬ ದಿನವೇ ಆಗೋಯ್ತು. ಹಾಗೆ ಇದರಲ್ಲಿ 2 ಗ್ಲಾಸ್ ಕಂಟೈನರ್ ಏನಿರುತ್ತಲ್ಲ ಅದು ಒಡೆದೋಗಿದೆ. ಆದರೆ ಅದು ಬಿಸಾಡಲಿಕ್ಕೆ ಮನಸ್ಸಾಗ್ತಿಲ್ಲ, ಯಾಕಂದರೆ ಚೆನ್ನಾಗಿದೆ, ಹಾಗೆ ಕ್ವಾಲಿಟಿ ವೈಸ್ ತುಂಬ ದಪ್ಪ ಇತ್ತು. ಹಾಗೆ ನನಗೆ ಅದನ್ನ ಬಿಸಾಡಲಿಕ್ಕೇ ಇಷ್ಟ ಆಗ್ತಿಲ್ಲ, ಹಾಗಾಗಿ ಇರಲಿ ಅಂತ ಹೇಳಿಬಿಟ್ಟು ಇಟ್ಕೊಂಡಿದ್ದೀನಿ. ಹಿಂದ್ಗಡೆ ನೋಡ್ಬೋದು ಖಾರದ ಪುಡಿ, ಅವಲಕ್ಕಿ, ಹುಣಸೆಹಣ್ಣು, ಹಾಗೆ ನಾನು ಇವಾಗ ಅಡುಗೆ ಮಾಡಲಿಕ್ಕೆ ಯೂಸ್ ಮಾಡಬೇಕು ಅಂತ ಅಂದ್ಕೊಂಡು ಈ ರೀತಿಯಾಗಿ ಕೈಗೆ ಸಿಗಲಿ ಅಂತ ಹೇಳಿಬಿಟ್ಟು
ಹಾಕ್ಕೊಂಡಿದ್ದೀನಿ. ಒಂದರಲ್ಲಿ ಬೇಳೆ, ಒಂದರಲ್ಲಿ ಮಡಿಕೆ ಕಾಳು, ಹಾಗೆ ಒಂದರಲ್ಲಿ ತೊಗರಿಬೇಳೆ, ಇನ್ನೊಂದು ಹೆಸರು ಕಾಳು, ಕಡಲೆಕಾಳು, ಉದ್ದಿನಬೇಳೆ, ಈ ರೀತಿ ಪ್ರತಿಯೊಂದು ಕಾಳುಗಳನ್ನು ಹಾಗೆ ಹಾಕ್ಕೊಂಡ್ಬಿಟ್ಟು ಮುಂದ್ಗಡೆ ಇಟ್ಕೊಂಡಿದ್ದೀನಿ. ಈ ಬಾಕ್ಸ್ಗಳೆಲ್ಲ ತೊಗೊಂಡು ತುಂಬ ದಿನವೇ ಆಯಿತು ಅಂತಲೇ ಹೇಳ್ಬೋದು. ಹಳೆ ಮನೇಲಿದ್ದಾಗ ತೊಗೊಂಡಿದ್ದ ಬಾಕ್ಸ್ಗಳು ಇವೆಲ್ಲ. ಆದರೂ ಇಷ್ಟು ಚೆನ್ನಾಗಿದೆ, ಇಷ್ಟು ಕ್ವಾಲಿಟಿ ವೈಸ್ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಯಾಕಂದರೆ ನಾವು ಯಾವುದೇ ಸಾಮಾನಾಗಲಿ ನಾವು ಯಾವ ರೀತಿಯಾಗಿ ಯೂಸ್ ಮಾಡಿಕೊಂಡು ಯಾವ ರೀತಿಯಾಗಿ ಉಪಯೋಗಿಸಿ ಬಳಸ್ತೀವಿ ಅಂತ ಅದ್ರ ಮೇಲಿರುತ್ತೆ ಎಲ್ಲ ಸಾಮಾನು. ಹಾಗೆ ಇಲ್ಲಿ ಕೆಳಗಡೆ ಬಂದರೆ ಏನು ಎಣ್ಣೆ ಇರುತ್ತಲ್ಲ, ಎಣ್ಣೆ ಇಟ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಟಿಫಿನ್ ಬಾಕ್ಸ್ಗಳು, ಹಾಗೆ ಸ್ಕೂಲಿಗೆ ತಗೊಂಡು ಹೋಗತಕ್ಕಂಥ ಬಾಕ್ಸ್ಗಳನ್ನು ಇಟ್ಕೊಂಡಿದ್ದೀನಿ. ಈ ಕಡೆ ಸೈಡ್ ಬಂದರೆ ಮಿಕ್ಸಿ, ಹಾಗೆ ನೀರು ಕಾಯಿಸ್ತೀವಲ್ಲ ಅಂದರೆ ಕೆಟಲೆಲ್ಲ ಇಟ್ಕೊಂಡಿದ್ದೀನಿ. ಒಂದು ಚಿಕ್ಕದಾಗಿರ್ತಕ್ಕಂಥ ಮಿಕ್ಸಿ, ಹಾಗೆ ಒಂದು ದೊಡ್ಡದಾಗಿರ್ತಕ್ಕಂಥ ಮಿಕ್ಸಿ. ಫೈನಲ್ ಆಗಿ ಓಪನ್ ಶೆಲ್ಫು ಈ ರೀತಿಯಾಗಿ ಕಾಣುತ್ತೆ ನಮ್ಮ ಮನೆಯದು. ಸೊ ಇವಾಗ ನೋಡ್ತಾ ಇದ್ದೀರಲ್ಲ, ಇಷ್ಟೊಂದು ಸಾಮಾನುಗಳನ್ನು ಇಟ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಕೆಳಗಡೆ ಬಂದರೆ ಡಬ್ಬಗಳೆಲ್ಲ ಇದ್ವಲ್ಲ, ಇನ್ನು ಕೆಳಗಡೆ ಟೋಟಲ್ ಆಗಿ 4 ಶೆಲ್ಫಿಂದು ಕೊಟ್ಟಿದ್ದಾರೆ ನಮಗೆ. ಹಾಗೆ ಇಲ್ಲಿ ಕೆಳಗಡೆ ನೋಡ್ಬೋದು, ಇನ್ನೂ ಸ್ವಲ್ಪ ಕ್ಲೀನಾಗಿ ಜೋಡಿಸ್ಕೋಬಹುದಿತ್ತು, ಆದರೆ ಇದು ವಿಡಿಯೋದಲ್ಲಿ ಕತ್ಲಿರೋದ್ರಿಂದ ಹೀಗೆ ಕಾಣ್ತಾ ಇದೆ. ಅದ್ರ ಬಿಟ್ಟರೆ ಚೆನ್ನಾಗಿ ಜೋಡಿಸ್ಕೊಂಡಿದ್ದೀನಿ. ಇಲ್ಲಿ ಒಂದು ಸಿಲಿಂಡ್ರಿಗೆ ಇದು ಹೇಳಲೇಬೋದು, ಸಿಲಿಂಡ್ರು ಅಂತ ಗೊತ್ತೇ ಆಗೋದಿಲ್ಲ, ಸಿಲಿಂಡರ್ ಕವರ್ ಇದು. ಸಿಲಿಂಡರ್ ಕವರ್ ಅಂತ ಹಾಕಿಬಿಟ್ಟು, ಯಾಕಂದರೆ ಅದು ಒಳಗಡೆ ಹೋಗ್ತಾ ಇರಲಿಲ್ಲ, ಹಾಗಾಗಿ ಹೊರಗಡೆನೇ ಇಟ್ಕೊಂಡಿದ್ದೀನಿ. ಕೆಳಗಡೆ ಎಲ್ಲ ಬಂದುಬಿಟ್ಟು ಒಂದಿಷ್ಟು ಉಳಿದಿರ್ತಕ್ಕಂಥ ಹಿಟ್ಟು ಅವೆಲ್ಲ ಇರ್ತಾವಲ್ಲ, ಅದನ್ನು ಒಂದು ಡಬ್ಬಿಲಿ ಹಾಕ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಪಕ್ಕದಲ್ಲೇ ಒಂದು ಫ್ರಿಡ್ಜ್ ಇಟ್ಕೊಂಡಿದ್ದೀವಿ. ಇದು ನಾವು ಹೋದ್ಸಲ ಹಂಪಿಗೆ ಹೋಗಿದ್ವಲ್ಲ, ವಿಡಿಯೋ ಹಾಕಿದ್ನಲ್ಲ, ಅಲ್ಲಿ ತೊಗೊಂಬಂದಿರ್ತಕ್ಕಂಥ ಹಂಪಿದು ಕಲ್ಲಿನ ರಥ ಏನಿರುತ್ತಲ್ಲ ಅದನ್ನು ಅಂಟಿಸಿದ್ದೆ. ಹಾಗೆ ಇಲ್ಲಿ ಬಂದರೆ ಕೆಳಗಡೆ ಸಿಂಕ್ ಕೆಳಗಡೆ ಒಂದು ಮುಸ್ರೆ ಹಾಕಲಿಕ್ಕೆ ಅಂತ ಹೇಳಿ ಬಕೆಟ್ ಇಟ್ಕೊಂಡಿದ್ದೀವಿ. ಹಾಗೆ ಇಲ್ಲಿ ಬಂದುಬಿಟ್ಟು ಇನ್ನೊಂದು ರ್ಯಾಕ್ ಹಾಕಿದ್ದೀನಿ, ಅಲ್ಲಿ ಕೈ ಒರೆಸ್ಕೊಳ್ಳಿಕ್ಕೆ ಅಂತ ಹೇಳಿಬಿಟ್ಟು ಬಟ್ಟೆನ ಹಾಕಿದ್ದೀನಿ. ಫೈನಲ್ ಆಗಿ